ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಯು ಎಂದಿಗೂ ಭಕ್ತರನ್ನು ಕೈಬಿಡುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ರಾಯರ ಪಾದೋದಕದ ಮಹತ್ವವೇನು? ಅದನ್ನು ಸೇವಿಸುವುದರಿಂದ ಯಾವ ಪುಣ್ಯ ಫಲಗಳು ದೊರೆಯುತ್ತವೆ? ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಯರ ಪಾದೋದಕವನ್ನು ಸ್ವೀಕರಿಸಿದರೆ ಜೀವನದಲ್ಲಿ ಹೇಗೆ ಅನುಗ್ರಹವು ಸಿಗುತ್ತದೆ ಎಂಬುದನ್ನು ಇಂದಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದಗಳನ್ನು ತೊಳೆದ ಪವಿತ್ರ ತೀರ್ಥವೇ ರಾಯರ ಪಾದೋದಕ. ಇದನ್ನು ಅತ್ಯಂತ ಶ್ರೇಷ್ಠ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಭಕ್ತರ ದೈಹಿಕ ಹಾಗೂ ಮಾನಸಿಕ ಕಷ್ಟಗಳನ್ನು ದೂರ ಮಾಡಿ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ. ಪಾದೋದಕ ಸೇವನೆಯಿಂದ ಭಕ್ತರ ಕಷ್ಟಗಳು ಮತ್ತು ದುರಿತಗಳು ನಾಶವಾಗುತ್ತದೆ ಎಂದು ನಂಬಲಾಗಿದೆ. ಇದು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಶಕ್ತಿಗಳ ಭಯವನ್ನು ಸಹ ದೂರ ಮಾಡುತ್ತದೆ. ಭಕ್ತಿಯಿಂದ ಪಾದೋದಕವನ್ನು ಸ್ವೀಕರಿಸುವುದರಿಂದ ರೋಗಗಳು ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ಲಭಿಸುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ಅಥವಾ ಆರಾಧನಾ ಕೇಂದ್ರಗಳಲ್ಲಿ ಪೂಜೆಯ ನಂತರ ತೀರ್ಥದೊಂದಿಗೆ ಪಾದೋದಕವನ್ನು ನೀಡುತ್ತಾರೆ. ಇದನ್ನು ಅತ್ಯಂತ ಶಕ್ತಿ, ಶ್ರದ್ಧೆ ಮತ್ತು ವಿನಮ್ರತೆಯಿಂದ ಅಂಗೈಯಲ್ಲಿ ಸ್ವೀಕರಿಸಿ ಸೇವಿಸಬೇಕು. ಗುರು ರಾಯರ ಪಾದೋದಕ, ರಾಯರ ಪಾದ ಮುಟ್ಟಿದ ನೀರು ಕೇಳಲು ಎಷ್ಟು ಆನಂದವಿದೆಯಲ್ಲವೇ ಸ್ನೇಹಿತರೆ. ಚಕ್ರವರ್ತಿ ಬಲಿ ವಾಮನನಿಗೆ 3 ಹೆಜ್ಜೆ ಭೂಮಿಯನ್ನು ನೀಡಲು ಒಪ್ಪಿಕೊಂಡಾಗ ವಿಷ್ಣುವಿನ ವಾಮನ ಅಂದರೆ ಕುಬ್ಜ ಅವತಾರದಲ್ಲಿದ್ದ. ತಕ್ಷಣವೇ ವಿಷ್ಣುವಿನ ದೈತ್ಯ ಬಹು ಆಯಾಮದ ಅವತಾರವಾದ ತ್ರಿವಿಕ್ರಮನಾಗಿ ಬದಲಾದನು. ಅಂದರೆ ಶ್ರೀ ತ್ರಿವಿಕ್ರಮನು ತನ್ನ ಪಾದವನ್ನು ಎತ್ತಿದಾಗ ಇಡೀ ಅಂತರಿಕ್ಷವನ್ನು ಆವರಿಸಿದನು. ಅವನ ಪಾದಗಳು ಬ್ರಹ್ಮಲೋಕದ ಮೇಲೆ ಎತ್ತರಕ್ಕೆ ಹೋಗಿ ಮೇಲಿನ ಬ್ರಹ್ಮಖಂಡದ ಅಂಚನ್ನು ಮುಟ್ಟಿದವು. ಅವನ ಕಾಲ್ಬೆರಳು ಬ್ರಹ್ಮಖಂಡ ಕರ್ಪೂರವನ್ನು ಚುಚ್ಚಿದಾಗ ಶುದ್ಧೋದಕ ಅಂದರೆ ಅಪತತ್ವ ನೀರು ಬ್ರಹ್ಮಖಂಡದ ಹೊರಗೆ ಹರಿಯಿತು. ವಿಷ್ಣುವಿನ ಕಾಲ್ಬೆರಳಿನ ಕಾರಣದಿಂದಾಗಿ ಬ್ರಹ್ಮಖಂಡದ ಹೊರ ಹೊದಿಕೆಯಲ್ಲಿ ಕಾಣಿಸಿಕೊಂಡ ಬಿರುಕಿನಿಂದ ನೀರು ಒಳಗೆ ನುಗ್ಗುತ್ತಿದ್ದಂತೆ ಅದು ತ್ರಿವಿಕ್ರಮ ದೇವರ ಪಾದಗಳನ್ನು ದಾಟಿ ವಿವಿಧ ಲೋಕಗಳಲ್ಲೂ ಬ್ರಹ್ಮಾಂಡಕ್ಕೆ ನದಿಯಂತೆ ಹಾರಿಹೋಯಿತು. ಈ ನದಿಯನ್ನು ಗಂಗಾ ಎಂದು ಕರೆಯಲಾಯಿತು. ಅದು ಭಗವಾನ್ ವಿಷ್ಣುವಿನ ಪಾದಗಳಿಂದ ಹುಟ್ಟಿಕೊಂಡಿರುವುದರಿಂದ ಅದು ವಿಷ್ಣುವಿನ ಪಾದೋದಕವಾಗಿದೆ ಮತ್ತು ಈ ಕಾರಣಕ್ಕಾಗಿ ಅದು ತುಂಬಾನೇ ಪವಿತ್ರವಾಗಿದೆ. ಇತರ ಹಲವು ನದಿಗಳು ಇತರ ಕಾರಣಗಳಿಗಾಗಿಯೂ ಪವಿತ್ರವಾದವು. ಈ ನದಿಗಳು ಅದರಲ್ಲಿ ಸ್ನಾನ ಮಾಡುವ ವ್ಯಕ್ತಿಯನ್ನು ಶುದ್ಧೀಕರಿಸುತ್ತವೆ. ಸ್ನಾನ ಮಾಡಿದರೆ ಅಥವಾ ಮುಟ್ಟಿದರೆ ಅಥವಾ ಅವುಗಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡರೆ ಅದು ಅವರ ಪಾಪಗಳನ್ನು ಸಹ ಶುದ್ಧಗೊಳಿಸುತ್ತದೆ. ವಿಶೇಷ ಸಂದರ್ಭದಲ್ಲಿ ಇವು ಅಪಾರವಾದ ಪುಣ್ಯವನ್ನು ನೀಡುತ್ತವೆ. ಯಾರಾದರೂ ದಿನಕ್ಕೆ 3 ಬಾರಿ ಸ್ನಾನ ಮಾಡಿದರೆ ಅವರ ಪುಣ್ಯವು ಸುಲಲಿತವಾಗಿರುತ್ತದೆ. ಅದಕ್ಕೆ ಸಮಾನವಾದ ಪುಣ್ಯವೇ ಇನ್ನೊಂದಿಲ್ಲ. ಆದರೆ ವೇದ ಬ್ರಾಹ್ಮಣದಿಂದ ಪಾದಗಳನ್ನು ತೊಳೆದ ನಂತರ ನೀರು ಕುಡಿದರೆ ಗಂಗಾ ಮತ್ತು ಇತರ ನದಿಗಳಲ್ಲಿ ತ್ರಿಕಾಲ ಸ್ನಾನಕ್ಕಿಂತ ಹೆಚ್ಚಿನ ಪುಣ್ಯ ಸಿಗುತ್ತದೆ ಎಂದು ಭಾವಿಸಲಾಗಿದೆ. ಗಂಗೆಯ ಜನಕ ಮತ್ತು ಅಸ್ಯರಹಿತನಾದ ಭಗವಾನ್ ಶ್ರೀಕೃಷ್ಣನು ಮಹಾಭಾರತದ ರಾಜಸೂಯ ಯಜ್ಞದಲ್ಲಿ ಬ್ರಾಹ್ಮಣರ ಪಾದಗಳನ್ನು ತೊಳೆದು ಅವರ ತಲೆಯ ಮೇಲೆ ಸಿಂಪಡಿಸುವ ಮೂಲಕ ಇದನ್ನು ಸೂಕ್ತವಾಗಿ ಪ್ರದರ್ಶಿಸಿದ್ದಾನೆ. ಹೀಗೆ ಬ್ರಾಹ್ಮಣ ಪಾದೋದಕದ ಮಹತ್ವವನ್ನು ಬಿತ್ತಿದ್ದಾನೆ. ಭಗವತ್ ತೀರ್ಥೆ ಕುರ್ವಂತಿ ತೀರ್ಥಾನಿ ಸ್ಮಾತ್ಮಸ್ತೇನ ಗದಾಭೃತಃ ಎಂದು ಹೇಳುತ್ತದೆ. ಗಂಗಾ ಮತ್ತು ಇತರ ತೀರ್ಥ ನದಿಗಳು ಸಹ ಶ್ರೀಹರಿಯ ಧ್ಯಾನದಲ್ಲಿ ಯಾವಾಗಲೂ ಮಗ್ನರಾಗಿರುವ ಬ್ರಾಹ್ಮಣರ ಸ್ಪರ್ಶದಿಂದ ಶುದ್ಧವಾಗುತ್ತವೆ. ರಾಯರ ಬೃಂದಾವನವು ಬ್ರಹ್ಮನಿಂದ ಅಗ್ನಿಯವರೆಗಿನ ಎಲ್ಲ ದೇವತೆಗಳ ಸನ್ನಿಧಿಯನ್ನು ಹೊಂದಿದೆ. ಇದು 700 ಸಾಲಿಗ್ರಾಮಗಳನ್ನು ಹೊಂದಿದೆ ಮತ್ತು ಎಲ್ಲ ನಾಡಿ ಅಭಿಮಾನಿ ದೇವತೆಗಳು ಅದರಲ್ಲಿವೆ. ಅಭಿಷೇಕಕ್ಕಾಗಿ ಅದರ ಮೇಲೆ ಸುರಿಯುವ ನೀರು ಎಲ್ಲ ನದಿಗಳ ಸ್ಪರ್ಶವನ್ನು ಪಡೆಯುತ್ತದೆ. ಅದು ಎಲ್ಲ ನದಿಗಳಿಗೆ ಸಮಾನವಾಗಿರುತ್ತದೆ.
ದಾರಿಯುದ್ದಕ್ಕೂ ಅದು ಹಯಗ್ರೀವ ಮತ್ತು ಇತರ ಎಲ್ಲ ದೇವತೆಗಳ ಪಾದಗಳನ್ನು ಮುಟ್ಟುತ್ತವೆ, ಅದನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತದೆ. ಅಂತಿಮವಾಗಿ ಅದು ಶ್ರೀ ಮೂಲರಾಮರಲ್ಲಿ ಸದಾ ಮಗ್ನರಾಗಿರುವ ಶ್ರೀ ರಾಘವೇಂದ್ರರ ಪಾದಗಳನ್ನು ತೊಳೆಯುತ್ತದೆ ಮತ್ತು ಆದ್ದರಿಂದ ಗಂಗೆಯನ್ನು ಸ್ವತಃ ಶುದ್ಧೀಕರಿಸುವಷ್ಟು ಪವಿತ್ರವಾಗಿದೆ. ರಾಯರೇ ಸ್ವತಃ ರಾಘವೇಂದ್ರ ತೀರ್ಥ ಎಂದು ಕರೆಯಲ್ಪಡುವ ಕಾರಣವೇನೆಂದರೆ ಸಂತರು ಸ್ವತಃ ತೀರ್ಥರೇ. ಹಾಗೆಯೇ ಭಾಗವತ ವಚನದ ಪ್ರಕಾರ ಇದು ನಿರ್ಣಾಯಕ ರಾಯರಿ ಪಾದೋದಕವು ಪವಿತ್ರವಾಗಿದ್ದು ಗಂಗಾ ನದಿ ಮತ್ತು ಇತರ ನದಿಗಳಲ್ಲಿ ಜೀವನದುದ್ದಕ್ಕೂ ತ್ರಿಕಾಲ ಸ್ನಾನ ಸಂಧ್ಯಾಕ್ಕಿಂತ ಹಲವು ಬಾರಿ ಪುಣ್ಯವನ್ನು ನೀಡುತ್ತದೆ. 3 ವಿಧದ ತಪಗಳಿವೆ, ಅಂದರೆ ಕಷ್ಟಗಳು, ದುಃಖಗಳು ಇತ್ಯಾದಿ, ಆಧ್ಯಾತ್ಮಿಕ ತಪ, ಅಧಿಭೂತಿಕ ತಪ ಮತ್ತು ಆದಿ ದೈವಿಕ ತಪ. ದೇಹದೊಳಗೆ ಉಂಟಾಗುವ ರೋಗಗಳು ಮತ್ತು ತೊಂದರೆಗಳನ್ನು ಆಧ್ಯಾತ್ಮಿಕ ತಪವು ಎಂದು ಕರೆಯುತ್ತಾರೆ. ನಾಯಿ ಕಡಿತ, ಕತ್ತೆ ಹೊಡೆತಗಳು, ಅಪಘಾತಗಳು ಮುಂತಾದ ತೊಂದರೆಗಳು ಆದಿ ಭೌತಿಕ ತಪ ಎಂದು ದೇಹಕ್ಕೆ ಬಾಹ್ಯವಾಗಿ ಉಳಿಯುತ್ತದೆ. ಅತಿವೃಷ್ಟಿ, ಸುನಾಮಿ, ಕ್ಷಾಮ, ಭೂಕಂಪ ಇತ್ಯಾದಿಗಳಿಂದ ಉಂಟಾಗುವ ತೊಂದರೆಗಳು ಆದಿದೈವಿಕ. ಮತ್ತೊಮ್ಮೆ ಈ ತಪಸ್ಸುಗಳು 2 ವಿಧಗಳಾಗಿವೆ. ಮೇಲೆ ತಿಳಿಸಲಾಗುವುದನ್ನು ದುಷ್ಟ ತಪಸ್ಸುಗಳು ಇವು ದಯಾಪರವೂ ಆಗಿರಬಹುದು. ದಯಾಪರ ತಪಸ್ಸುಗಳು ಏಕಾದಶಿ ಮೊದಲಾದ ಉಪವಾಸದ ಸಮಯದಲ್ಲಿ ಅನುಭವಿಸುವ ಕಷ್ಟಗಳು ಆಧ್ಯಾತ್ಮಿಕ ತಪ. ಪಂಚಾಗ್ನಿ ತಪಸ್ಯದ ಸಮಯದಲ್ಲಿ ಉಂಟಾಗುವ ತೊಂದರೆಗಳು ಆದಿಭೌತಿಕ ತಪ. ದೇವತೆಗಳಿಂದ ರಂತಿದೇವ, ಹರಿಶ್ಚಂದ್ರ ಮೊದಲಾದವರಿಗೆ ಉಂಟಾಗುವ ತೊಂದರೆಗಳು ಆದಿದೈವಿಕ ತಪ. ಈ ನಂತರದ ತಪಸ್ಸುಗಳು ಮನಸ್ಸಿನ ಶುದ್ಧೀಕರಣಕ್ಕೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಮೋಕ್ಷಕ್ಕೆ ಕಾರಣರಾಗುತ್ತಾರೆ. ಇವು ಉತ್ತಮ ಪತ್ರಯ. ಇವುಗಳಿಗೆ ವಿರುದ್ಧವಾದವು ದುಷ್ಟ ತಪತ್ರಯ ಎಂದು ಕರೆಯಲ್ಪಡುತ್ತವೆ. ಭಕ್ತರು ದುಸ್ತಪ್ರತಯವು ಸೇನಾದಿಂದ ನಾಶವಾಗುತ್ತದೆ. ರಾಯರ ಪಾದೋದಕ ಮಹಿಮೆಗಳು ಹಲವಾರು ಇದೆ. ಕೆಲವರು ಬೇಗನೆ ಗರ್ಭಧರಿಸುವುದಿಲ್ಲ, ಕೆಲವರು ಆಗಾಗ್ಗೆ ಗರ್ಭಪಾತಕ್ಕೆ ಒಳಗಾಗುತ್ತಾರೆ, ಕೆಲವರು ಸತ್ತ ಮಗುವನ್ನು ಮತ್ತೆ ಮತ್ತೆ ಹುಟ್ಟಿಸುತ್ತಾರೆ, ಕೆಲವರು ಒಂದು ಮಗುವಿಗೆ ಜನ್ಮ ನೀಡುತ್ತಾರೆ ಮತ್ತು ನಂತರ ಗರ್ಭಧರಿಸುವುದನ್ನೇ ನಿಲ್ಲಿಸುತ್ತಾರೆ, ಕೆಲವರು ತಮ್ಮ ಜೀವನದಲ್ಲಿ ಬಹಳ ತಡವಾಗಿ ಮಕ್ಕಳನ್ನು ಪಡೆಯುತ್ತಾರೆ, ಕೆಲವರು ಹರಿವಂಶ ಪುರಾಣ ಶ್ರವಣ ಮುಂತಾದ ಪ್ರಾಯಶ್ಚಿತ್ತಗಳಿಂದ ಹಿಂದಿನ ಜನ್ಮದ ಪಾಪಗಳನ್ನು ಅಥವಾ ಜನ್ಮಾಂತರದ ಪಾಪಗಳನ್ನು ಕ್ಷಮಿಸುತ್ತಾರೆ ಮತ್ತು ನಂತರ ಗರ್ಭಧರಿಸಿ ಮಗುವಿನ ಜನನವನ್ನು ಪಡೆಯುತ್ತಾರೆ. ಮೇಲೆ ಹೇಳಿದ ಎಲ್ಲ ಘಟನೆಗಳ ನಂತರವೂ ಕೆಲವರಿಗೆ ಮಕ್ಕಳು ಜನಿಸುವುದಿಲ್ಲ. ಕೊನೆಯದನ್ನು ಮಹಾವಂತ್ಯ ಎಂದು ಕರೆಯುತ್ತಾರೆ. ಈ ಮಹಾವಂದ್ಯವನ್ನು ಸಹ ಅವರು ಪ್ರತಿದಿನ ಅತ್ಯಂತ ಭಕ್ತಿಯಿಂದ ಶ್ರೀ ರಾಘವೇಂದ್ರರ ಪಾದೋದಕವನ್ನು ತಪ್ಪದೇ ಸ್ವೀಕರಿಸಿದರೆ ಒಬ್ಬ ಪುತ್ರ ಮಹಾವಂದ್ಯ ಸುಪುತ್ರವಧು ಕೇವಲ ಮಗನಲ್ಲ, ಸಮರ್ಥ ಉತ್ತಮ ಪುತ್ರನನ್ನು ಪಡೆಯುತ್ತಾನೆ. ಕೆಲವರು ಹಿಂದಿನ ಜನ್ಮದ ಪಾಪಗಳಿಂದ ಹುಟ್ಟಿನಿಂದಲೇ ಅಂಗವಿಕಲರಾಗಿರುತ್ತಾರೆ, ಕೆಲವರು ಈ ಜನ್ಮದಲ್ಲೇ ಪಾಪಗಳಿಂದ ಅಂಗವಿಕಲರಾಗುತ್ತಾರೆ. ಈ ಎಲ್ಲ ಜನರು ಪಾದೋದಕವನ್ನು ಸೇವಿಸಿದರೆ ಅವರ ಪಾಪಗಳು ನಾಶವಾಗುತ್ತವೆ ಮತ್ತು ಅಂಗಗಳು ಇತ್ಯಾದಿಗಳನ್ನು ಮರಳಿ ಪಡೆಯುತ್ತಾರೆ. ದೇಹದಲ್ಲಿ ದೋಷಗಳಿದ್ದರೆ ಅಥವಾ ಪಾದೋದಕ ನಿಯಮಿತ ಸೇವೆಯಿಂದ ಅವರು ಪರಿಹಾರವನ್ನು ಪಡೆದುಕೊಳ್ಳಬಹುದು, ತುಂಬ ಬಲಶಾಲಿಯಾಗುತ್ತಾರೆ ಮತ್ತು ನಂತರ ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ಶನಿ, ಮಂಗಲ, ರಾಹು, ಕೇತು, ಸೂರ್ಯ ಇತ್ಯಾದಿ ಗ್ರಹಗಳ ಕೆಟ್ಟ ಸ್ಥಾನಗಳಿಂದ ತಾಪತ್ರಯಗಳು ಅನುಭವಿಸಲ್ಪಟ್ಟರೆ ಅಥವಾ ದುಃಖಗಳು ಬ್ರಹ್ಮಹತ್ಯ, ಅಭಿಚಾರ ಇತ್ಯಾದಿಗಳಿಂದ ಉಂಟಾಗಿದ್ದರೆ ಅಥವಾ ಕೆಲವು ಮಹಾಪಾತಕ ಭಯಾನಕ ಪಾಪಗಳು ನಮ್ಮ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡುವುದರಿಂದ ಈ ಎಲ್ಲ ಕಷ್ಟಗಳು ಶ್ರೀ ರಾಘವೇಂದ್ರರ ಪಾದೋದಕದಿಂದಲೇ ನಾಶವಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿವಿಧ ಆಚರಣೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ದೇವರ ಅಥವಾ ದೇವತೆಗಳ ಪ್ರತಿಷ್ಠಾಪನೆಯನ್ನು ಮಾಡಲು ತೆಗೆದುಕೊಳ್ಳುವ ಸ್ವಚ್ಛತೆಯಿಂದ ಹಿಡಿದು ಸಂಜೆ ಶಯನ ಕಾರ್ಯ ಮಾಡುವವರೆಗೂ ಅನೇಕ ಆಚರಣೆಗಳನ್ನು ಅನುಸರಿಸುತ್ತಾರೆ. ದೇವರ ಪೂಜೆಯನ್ನು ಮಾಡುವ ಮುನ್ನ ಹೇಗೆ ನಾವು ಅಭಿಷೇಕ, ಅಲಂಕಾರ ಇತ್ಯಾದಿಗಳನ್ನು ಮಾಡಲಾಗುತ್ತದೆಯೋ ಅದೇ ರೀತಿ ಪೂಜೆಯ ನಂತರ ಅಲಂಕಾರವನ್ನು ತೆಗೆದು ಪಾದೋದಕವನ್ನು ಮಾಡುವ ಸಂಪ್ರದಾಯವಿದೆ. ಹಾಗಾದರೆ ಪಾದೋದಕ ಪದದ ಅರ್ಥವೇನು ಎಂಬುದನ್ನು ನೋಡೋಣ. ಈ ಪಾದೋದಕ ಎಂದರೇನು, ಪಾದೋದಕದ ಪ್ರಯೋಜನವೇನು ಎಂಬುದು ಅನೇಕರಿಗೆ ಇಂದಿಗೂ ತಿಳಿದಿಲ್ಲ. ಪಾದೋದಕ ಎನ್ನುವ ಪದವು ಪಾದ ಮತ್ತು ಉದಕ ಎನ್ನುವ 2 ಸಂಸ್ಕೃತ ಪದಗಳಿಂದ ಸೃಷ್ಟಿಯಾದ ಪದವಾಗಿದೆ.
ಪಾದೋದಕದಲ್ಲಿ ಪಾದ ಎಂದರೆ ಪಾದಗಳು ಮತ್ತು ಉದಕ ಎಂದರೆ ನೀರು ಎಂಬುದು. ಪಾದೋದಕವೆಂದರೆ ಗುರುವಿನ ಅಥವಾ ದೇವರು ಮತ್ತು ದೇವತೆಗಳ ಪಾದಗಳನ್ನು ತೊಳೆಯಲು ಬಳಸುವ ನೀರು ಅಥವಾ ಹಾಲು ಎಂಬುದು. ಈ ಪಾದೋದಕವು ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ್ದರಿಂದ ಪಾದೋದಕಕ್ಕೆ ತಮ್ಮ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ. ಸಾಮಾನ್ಯವಾಗಿ ಎಲ್ಲ ದೇವತೆಗಳ ಪೂಜೆಯಲ್ಲಿ ಪಾದೋದಕವನ್ನು ನೆರವೇರಿಸಲಾಗುತ್ತದೆ. ಪಾದೋದಕವು ಪೂಜೆಯ ಅಂತಿಮ ಹಂತ. ಆದರೆ ರಾಘವೇಂದ್ರ ಸ್ವಾಮಿಯ ಪೂಜೆಯಲ್ಲಿ ಮಾಡುವಂತಹ ಪಾದೋದಕವು ವಿಶೇಷವಾದ ಮಹತ್ವವನ್ನು ಹೊಂದಿದೆ. ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಮಠಗಳಲ್ಲಿ ರಾಯರ ಪೂಜೆ ಮುಗಿದ ನಂತರ ರಾಯರಿಗೆ ಅಲಂಕರಿಸಿದ ಹೂಗಳನ್ನು ತೆಗೆದು ರಾಯರಿಗೆ ನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ. ಈ ಪಾದೋದಕವನ್ನು ಜನರು ರಾಯರ ಪೂಜೆಯ ತೀರ್ಥವಾಗಿ ಸೇವಿಸುತ್ತಾರೆ, ಮನೆಯಲ್ಲಿ ಸಿಂಪಡಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ರಾಯರಿಗೆ ಇದು ಸಂಜೆಯ ಸಮಯದಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳು ಮುಗಿದ ನಂತರ ಮಾಡುವ ಮುಖ್ಯವಾದ ಆಚರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಿದ ಪಾದೋದಕವನ್ನು ಸೇವಿಸುವುದರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು, ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಸಹಾಯ ಮಾಡುವುದು. ರಾಘವೇಂದ್ರ ಸ್ವಾಮಿಗಳ ಪಾದೋದಕವನ್ನು ತೆಗೆದುಕೊಂಡು ಮನೆಯಲ್ಲಿ ಸಿಂಪಡಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಮತ್ತು ಧನಾತ್ಮಕ ಶಕ್ತಿಗಳು ವೃದ್ಧಿಯಾಗುವುದು ಎನ್ನುವ ನಂಬಿಕೆ ಇದೆ. ಸ್ನಾನ ಮಾಡುವ ನೀರಿಗೆ ಇದನ್ನು ಬೆರೆಸಿ ಸ್ನಾನ ಮಾಡುವುದರಿಂದಲೂ ಸಾಕಷ್ಟು ಪ್ರಯೋಜನಗಳಿವೆ. ಪಾದೋದಕವನ್ನು ತೆಗೆದುಕೊಳ್ಳುವಾಗ ಅಥವಾ ನೀವು ಅದನ್ನು ಬಳಸುವಾಗ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬಳಸಬೇಕು. ಯಾರಿಗೆ ತಿಳಿದಿಲ್ಲ ಹೇಳಿ ಶ್ರೀ ರಾಘವೇಂದ್ರರ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಶುಭಂ. ಇದನ್ನು ಹೇಳುತ್ತಾ ತೀರ್ಥ ತೆಗೆದುಕೊಳ್ಳುವುದು ಉತ್ತಮ. ನೀವು ಪಾದೋದಕವನ್ನು ತೆಗೆದುಕೊಳ್ಳುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಆಯಾ ದಿನ ಬಳಸಿರುವ ಪಾದೋದಕವನ್ನು ಆಯಾ ದಿನವೇ ಬಳಸಬೇಕು. ಉದಾಹರಣೆಗೆ ನೀವು ಗುರುವಾರದ ದಿನದಂದು ಪಾದೋದಕವನ್ನು ತಂದಿದ್ದರೆ ಅದನ್ನು ಗುರುವಾರದ ದಿನದಿಂದಲೇ ಬಳಸಬೇಕು. ಶುಕ್ರವಾರ ಅದನ್ನು ಬಳಸುವುದು ಅಶುದ್ಧವಾಗಿರುತ್ತದೆ. ರಾಯರ ಪಾದೋದಕವು ಕೇವಲ ತೀರ್ಥವಲ್ಲ, ಅದು ಗುರುರಾಯರ ಕೃಪೆಯ ಸಂಕೇತವಾಗಿದೆ. ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ಸ್ವೀಕರಿಸಿದ ಪಾದೋದಕವು ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಧೈರ್ಯ ಮತ್ತು ಭಕ್ತಿಗೆ ಬಲವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಗುರು ರಾಘವೇಂದ್ರರ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.